ಗೋಧಿ ಮೀಡಿಯಾ ಮಂದಿ ವಿರೋಧ ಪಕ್ಷದವರ ಎದುರು ಪ್ರಶ್ನೆ ಎತ್ತುತ್ತಾರೆ. ಆದರೆ ಸರ್ಕಾರವನ್ನ ಪ್ರಶ್ನಿಸಲು ಮಾತ್ರ ಧೈರ್ಯವಿಲ್ಲ ಮತ್ತು ಅವರು ವಿರೋಧ ಪಕ್ಷಗಳನ್ನ ಪ್ರಶ್ನಿಸುವ ರೀತಿ ಕೂಡ ಬಿಜೆಪಿಯ ಪರವಾಗಿ ಕೇಳುವ ಹಾಗಿರುತ್ತೆ. ಅವರು ತಮ್ಮದೇ ಆದ ಉತ್ತರಗಳನ್ನ ವಿರೋಧ ಪಕ್ಷದವರ ಕಡೆಯಿಂದ ನಿರೀಕ್ಷಿಸುತ್ತಾರೆ. ಶುಕ್ರವಾರ ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಸಂಸತ್ ಸಂಕೀರ್ಣದಲ್ಲಿ ವರದಿಗಾರರನ್ನ ಗದರಿಸಿದ್ರು. ಇದು ರಾಹುಲ್ ಗಾಂಧಿಯವರ ಆಕ್ರೋಶಕ್ಕೆ ಕಾರಣ ಆಯಿತು. 6 ಸೆಕೆಂಡ್ಗಳ ವಿಡಿಯೋದಲ್ಲಿ ವರದಿಗಾರರು ಪ್ರಶ್ನೆ ಕೇಳ್ತಿರುವಾಗ ರಾಹುಲ್ ಗಾಂಧಿ ನೀವು ಬಿಜೆಪಿಯವರ ಅಂತ ಕೇಳ್ತಾರೆ. उनके परिवार वालों ने प्रेस कॉन्फ्रेंस की। भैया बीजेपी के हो गया? नहीं, बीजेपी का जो पुलिस वाले जो परिवार वाले उन्होंने प्रेस कॉन्फ्रेंस की। ये बार-बार बीजेपी का बोल रहे हैं। ವಿರೋಧ ಪಕ್ಷಗಳ ನಾಯಕರು ಮುಖದ ಎದುರು ಮೈಕ್ ಹಿಡಿದು ಪ್ರಶ್ನಿಸುವ ಇದೇ ಜನ ಅಮಿತ್ ಶಾ ಅವರ ಮುಖದ ಎದುರು ಮೈಕ್ ಒತ್ತಿ ಹಿಡಿದು ಪ್ರಶ್ನಿಸೋಕೆ ಪ್ರಯತ್ನಿಸುತ್ತಾರೆ. ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಪೊಲೀಸ್ ಹಿಂಸಾಚಾರ ನಡೆದಾಗ, ವಿದ್ಯಾರ್ಥಿಗಳ ಮೇಲೆ ಅಂತಹ ಭೀಕರ ಹಿಂಸೆ ನಡೆದಾಗ ಪ್ರಶ್ನೆ ಮಾಡಲಾರದವರು ಪೊಲೀಸ್ ಅಧಿಕಾರಿಗಳು ಗಾಯಗೊಂಡ್ರು ಅನ್ನೋದನ್ನ ಮಾತ್ರ ವಿಷಯವಾಗಿ ನೋಡ್ತಾರೆ. ನಿಜ, ಹಿಂಸಾಚಾರದ ವೇಳೆ ಪೊಲೀಸರು ಗಾಯಗೊಂಡ್ರು ಅನ್ನೋದು ನಿಜ. ಆದರೆ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರಲ್ವಾ, ಅದರ ಬಗ್ಗೆ ಯಾಕೆ ಗೋಧಿ ಮೀಡಿಯಾಗಳು ಮಾತಾಡುವುದಿಲ್ಲ ಮತ್ತು ಪ್ರಶ್ನೆ ಮಾಡುವುದಿಲ್ಲ? ರಾಹುಲ್ ಗಾಂಧಿ ಎದುರು ಮೈಕ್ ಹಿಡಿದು ಪ್ರಶ್ನಿಸಲು ನೋಡಿದ ವರದಿಗಾರರು ಅಮಿತ್ ಶಾ ಸಂಸತ್ತಿನಿಂದ ಹೊರಡುವಾಗ ಹೇಗೆ ಅವರ ಸುತ್ತ ನೆರೆದಿದ್ರು ಅನ್ನೋದನ್ನ ನೋಡಿದ್ರೆ ಇವರ ಪತ್ರಿಕೋದ್ಯಮ ಎಂಥದ್ದು ಅನ್ನೋದು ಅರ್ಥವಾಗುತ್ತೆ. ಅಮಿತ್ ಶಾ ಹೊರಡ್ತಿರುವಾಗ ಎಲ್ಲಾ ವರದಿಗಾರರು ಅವರ ಸುತ್ತ ಸೇರ್ತಾರೆ. ಯಾರ ಕೈಯಲ್ಲೂ ಮೈಕ್ ಇಲ್ಲ, ಯಾರೂ ಅವರಿಗೆ ಪ್ರಶ್ನೆಗಳನ್ನ ಕೇಳ್ತಿಲ್ಲ. ಅಮಿತ್ ಶಾ ಅವರ ಎದುರು ಮೈಕ್ ಹಿಡಿದು ಪ್ರಶ್ನೆ ಮಾಡ್ಬೇಕಲ್ವಾ? ಸಂಸತ್ ಅಧಿವೇಶನ ಶುರುವಾಗಿ 2 ವಾರ ಆಗಿದೆ. ಸಂಸತ್ ಕಲಾಪ ರದ್ದಾಗ್ತಾನೆ ಇದೆ. ಅಮಿತ್ ಶಾ ಸಂಸತ್ತಿಗೆ ಬರಲಿಲ್ಲ. ಇಡೀ ವಿರೋಧ ಪಕ್ಷ ಅವರ ಉತ್ತರಕ್ಕಾಗಿ ಒತ್ತಾಯಿಸ್ತಾ ಇದೆ. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್, ಅಶ್ರವಾಯು ಮತ್ತು ಪೆಲೆಟ್ ಗನ್ ದಾಳಿಯ ಬಗ್ಗೆ ಗೃಹ ಸಚಿವರು ಒಂದು ದೇಶದ ಸಂಸತ್ತಿಗೆ ವಿವರಿಸಬೇಕು ಅಂತ ಕೇಳ್ತಾ ಇದೆ. ಈ ವಿಷಯ ಸುಪ್ರೀಂ ಕೋರ್ಟ್ ವರೆಗೂ ಹೋದ್ರೂ ದೇಶದ ಗೃಹ ಸಚಿವ ಅಮಿತ್ ಶಾ ಇನ್ನೂ ಹೇಳಿಕೆ ನೀಡಿಲ್ಲ. ದೆಹಲಿಯಲ್ಲಿ ಪೊಲೀಸ್ ಹಿಂಸಾಚಾರದ ವೇಳೆ ಯಾವುದೇ ಗುಂಡು ಹಾರಿಸಿಲ್ಲ ಅಂತ ಸರ್ಕಾರ ಹೇಳ್ತಿದ್ರೆ ಸಂಸತ್ತಿಗೆ ಬಂದು ಅಮಿತ್ ಶಾ ಇದರ ಬಗ್ಗೆ ಯಾಕೆ ಹೇಳಬಾರ್ದು ಅನ್ನೋದು ವಿಪಕ್ಷಗಳ ಪ್ರಶ್ನೆ. ಈ ದೇಶದಲ್ಲಿ ಸಮಸ್ಯೆ ಇದ್ರೆ ಅದರ ಬಗ್ಗೆ ಸರ್ಕಾರವನ್ನ ಮೊದಲು ಪ್ರಶ್ನೆ ಮಾಡಬೇಕು. ಆದ್ರೆ ಗೋಧಿ ಪತ್ರಕರ್ತರಿಗೆ ಆ ಧೈರ್ಯ ಇಲ್ಲ. ದೆಹಲಿಯಲ್ಲಿ ನಡೆದ ಜಂತರ್ ಮಂತರ್ ಪ್ರತಿಭಟನೆ ಬಗ್ಗೆ ಅಪಪ್ರಚಾರ ಮಾಡುವ ಶೌರ್ಯವನ್ನ ಮೆರೆದವರು ಇದೇ ಗೋಧಿ ಮೀಡಿಯಾಗಳು. ಕಡೆಗವರು ಮುಖ ಮರೆಸ್ಕೊಂಡು ಹೋಗ್ಬೇಕಾದ ಸ್ಥಿತಿನೂ ಬಂತು. ಅಷ್ಟಾದ್ರೂ ಹಳೆ ಚಾಳಿ ಹಾಗೆ ಉಳಿದಿದೆ. ಇದೇ ಗೋಧಿ ಚಾನೆಲ್ಗಳ ಸಂಪಾದಕರು ಮತ್ತು ಮಾಲೀಕರಿಗೆ ದೇಶದ ಜನ ತಮ್ಮ ಆಂಕರ್ಗಳ ಬಗ್ಗೆ ಹೊಂದಿರುವ ಆಕ್ರೋಶ ಎಂಥದ್ದು ಅಂತ ತಿಳಿದಿಲ್ಲ. ಈ ಗೋಧಿ ಚಾನೆಲ್ಗಳ ವರದಿಗಾರರು ಜಂತರ್ ಮಂತರ್ ಅಂತಲ್ಲಿ ತಮ್ಮ ಚಾನೆಲ್ಗಳ ಮೈಕ್ ಅಡಗಿಸ್ಕೊಂಡು ಹೋಗ್ಬೇಕಾಗಿದೆ. ಇವರನ್ನ ಕಂಡ್ರೆ ಜನ ಆಕ್ರೋಶಗೊಳ್ಳುವಂತಹ ಸ್ಥಿತಿಯನ್ನ ತಂದುಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗೆ ಏಟು ಬಿದ್ದರೆ ಅವರ ಕುಟುಂಬದವರನ್ನ ಕರೆಸಿ ಮಾತಾಡುವ ಇವರಲ್ಲಿ ಎಷ್ಟು ಮಂದಿ ಹಿಂಸಾಚಾರಕ್ಕೆ ತುತ್ತಾದ ವಿದ್ಯಾರ್ಥಿಗಳನ್ನ ಮಾತಾಡಿಸಿದ್ದಾರೆ? ಇಂಥವರು ವಿರೋಧ ಪಕ್ಷಗಳ ಮುಂದೆ ಆಕ್ರಮಣಶೀಲರಾಗೋದು ಯಾಕೆ? ಸುದ್ದಿವಾಹಿನಿಗಳು ಮತ್ತು ಸರ್ಕಾರದ ತುತ್ತೂರಿಯಾಗಿರುವ ಪತ್ರಿಕೆಗಳ ಬಣ್ಣ ಈಗಾಗಲೇ ಬಯಲಾಗಿದೆ. ಅವರು ಲಜ್ಜಗೇಡಿಗಳು ಅನ್ನೋದು ಕೂಡ ಸ್ಪಷ್ಟವಾಗಿದೆ. ದೇಶದ ಜನ ತಮ್ಮ ಚಾನೆಲ್ಗಳನ್ನ, ತಮ್ಮ ಸುದ್ದಿಗಳನ್ನ ನೋಡೋದನ್ನ ನಿಲ್ಲಿಸಿದ್ದಾರೆ ಅಂತ ತಿಳಿದ ಮೇಲೂ ಇವರಿಗೆ ಬುದ್ಧಿ ಬರ್ತಿಲ್ಲ ಅಂತಂದ್ರೆ ಇನ್ ಬುದ್ಧಿ ಬರೋದಿಲ್ಲ ಅಂತಾನೆ ಅರ್ಥ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.